ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವನಗೋಲ್ ಅರೋಮಾ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸುತ್ತಿರೋ ರೆಸಿಪಿ ಏನಂದರೆ ಒಂದು ಸ್ವೀಟ್ ತೋರಿಸುತ್ತಿದ್ದೇನೆ. ಇದು ಆಂಧ್ರದಲ್ಲಿ ಫೇಮಸ್ ಆದ ಸ್ವೀಟ್. ಅದೇ ಏನಂದರೆ ನಾನು ಒಬ್ಬಟ್ಟು ತೋರಿಸುತ್ತಿದ್ದೇನೆ. ಒಬ್ಬಟ್ಟು ಅಂದರೆ ಈಸಿಯಾದ ಒಬ್ಬಟ್ಟು ಅಲ್ಲ, ಇದು ನಮ್ಮ ಆಂಧ್ರದಲ್ಲಿ ಎಲೆ ಜೊತೆ ಮಾಡುವ ಒಬ್ಬಟ್ಟು. ಬೆಲ್ಲ, ಎಲೆ, ಆಮೇಲೆ ಒಣ ಕೊಬ್ಬರಿ ಹಾಕಿ ಮಾಡ್ತಾರೆ. ನೋಡಿ ಹೇಗಿದೆ, ನೀವು ಮಸ್ಟ್ ಟ್ರೈ ಮಾಡಿ. ಆಮೇಲೆ ಹೇಗೆ ಬಂದಿದೆ ಹೇಳಿ. ನೋಡ್ತಾ ಇದ್ದೀರಲ್ಲ, ನಾನು ಒಂದು ಬೌಲ್ನಲ್ಲಿ ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೇನೆ. ನಮಗೆ ಎಷ್ಟು ಬೇಕು ಅಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ ನಾವು. ಈಗ ನೋಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸಾಲ್ಟ್ ಹಾಕಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಲ್ಟ್ ಹಾಕಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಸಾಲ್ಟ್ ಅನ್ನೋದು ಮೈದಾ ಹಿಟ್ಟೆಲ್ಲ ಇರುತ್ತೆ. ಇಲ್ಲದ್ರೆ ಒಂದು ಕಡೆ ಸಾಲ್ಟಿ ಹೇಗಿರುತ್ತೆ, ಒಂದು ಕಡೆ ಸಪ್ಪಾಗಿರುತ್ತೆ. ಆಮೇಲೆ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ಆಗಿ ವಾಟರ್ ಹಾಕ್ಕೊಂಡು ಈ ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಹೀಗೆ ಚೆನ್ನಾಗಿ ಕಲಿಸಿದೆಲ್ಲ. ಈಗ 2 ಸ್ಪೂನ್ ಆಯಿಲ್ ಹಾಕಿ ಒಂದ್ಸತಿ ಚೆನ್ನಾಗಿ ಮಸಾಜ್ ಮಾಡೋಣ. ಇದು ನಾವು ಎಷ್ಟು ಮಸಾಜ್ ಮಾಡ್ತೇವಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಒಬ್ಬಟ್ಟು ಅನ್ನೋದು. ನೀವು ಮಸ್ಟ್ ಟ್ರೈ ಮಾಡಿ. ಆಮೇಲೆ ಹೇಗೆ ಬಂದಿದೆ ನಿಮಗೆ ಕಮೆಂಟ್ ಮಾಡಿ. ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಆಂಧ್ರದಲ್ಲಿ ಕ್ಯೂ ಕಟ್ತಾರೆ ಇದು ತೊಗೊಳಕ್ಕೆ. ಅಷ್ಟು ಫೇಮಸ್ ಆದ ರೆಸಿಪಿ ಇದು. ನಾನು ಅವ್ರಿಗೆ ಕೇಳಿ ಮಾಡ್ತಾ ಇದ್ದೇನೆ. ನೀವು ಮಸ್ಟ್ ಟ್ರೈ ಮಾಡಿ. ಈಗ ನೋಡ್ತಾ ಇದ್ದೀರಲ್ಲ, ಹೀಗೆ ಚೆನ್ನಾಗಿ ಆಯಿಲ್ನಲ್ಲಿ ನೆನೆಯಬೇಕು. ಎಲ್ಲ ಮಿಕ್ಸ್ ಆದ ನಂತರ ಲಾಸ್ಟಲ್ಲಿ ಆಯಿಲ್ ಹಾಕಿ ಆ ಆಯಿಲಲ್ಲಿ ಚೆನ್ನಾಗಿ ನೆನೆಯಬೇಕು ಹಿಟ್ಟು ಅನ್ನೋದು. ಆವಾಗ ಅಷ್ಟಾಗಿ ಟೇಸ್ಟ್ ಬರುತ್ತೆ. ಆಮೇಲೆ 1/2 ಅವರ್ ನೆನೆಯಕ್ಕೆ ಬಿಟ್ಬಿಡಿ. ನೋಡಿ ನಾನು ಬೆಲ್ಲ ತೊಗೊಂಡಿದ್ದೇನೆ, ಆಮೇಲೆ ಕೊಬ್ಬರಿ ತೊಗೊಂಡಿರೋ ಒಣ ಕೊಬ್ಬರಿ. ನಾನು ಆಲ್ರೆಡಿ ಚೆನ್ನಡ ಅನ್ನೋದು ಕುಕ್ಕರ್ನಲ್ಲಿ ವಿಸಿಲಿಗೆ ಇಟ್ಟುಬಿಟ್ಟಿದ್ದೇನೆ. ಅದು ಕುಕ್ ಆಗಿಬಿಟ್ಟಿದೆ. ನೋಡ್ತಾ ಇದ್ದೀರಲ್ಲ, ನಾನು 3-4 ವಿಸಿಲ್ಸ್ ಇಟ್ಟುಬಿಟ್ಟಿದ್ದೇನೆ. ಅದು ಆಲ್ರೆಡಿ ಕುಕ್ ಆಗಿದೆ. ಈಗ ಅದರಲ್ಲಿ ನಾನು ಮತ್ತೆ ಗ್ಯಾಸ್ ಆನ್ ಮಾಡಿ ಈ ಬೆಲ್ಲ ಮತ್ತು ಆಮೇಲೆ ಒಣ ಕೊಬ್ಬರಿ ಹಾಕಿ ಕುಕ್ ಮಾಡೋಕ್ಕೆ ಇಟ್ಬಿಡತ್ತೇನೆ. ನೋಡ್ತಾ ಇದ್ದೀರಲ್ಲ ನೀವು, ಹೀಗೆ ಡೈರೆಕ್ಟ್ 2 ಹಾಕಿಬಿಡೋಣ. ತುರಿದಿದ್ದ ಒಣ ಕೊಬ್ಬರಿ ಆಮೇಲೆ ಬೆಲ್ಲ ಹಾಕತ್ತಿದ್ದೇನೆ. ಹಾಕಿ ಹೀಗೆ ಕುಕ್ ಮಾಡಿ ಇಟ್ಬಿಡೋಣ. ಕುಕ್ ಮಾಡೋಕ್ಕೆ ಇಟ್ಬಿಡೋಣ. ಮಿಕ್ಸ್ ಮಾಡಿ ಆಮೇಲೆ ಕುಕ್ ಮಾಡೋಕ್ಕೆ ಇಟ್ಬಿಡೋಣ. ಇದು ಒಂದು ಒಳ್ಳೆಯ ಫೇಮಸ್ ಆದ ರೆಸಿಪಿ. ಆಮೇಲೆ ನೋಡಿ, ಈಗ ನಾನು ಇಲೈಚಿ ತೊಗೊಂಡಿದ್ದೇನಲ್ಲ, ಇಲೈಚಿಯನ್ನು ನಾನು ಪಕ್ಕಕ್ಕೆ ಸೀಡ್ಸ್ ತೊಗೊಂಡು ಕುಟ್ಕೊಳ್ಳತ್ತಿದ್ದೇನೆ ನಾನು. ಆಮೇಲೆ ಇದು ನೋಡಿ ಕುಕ್ ಆಗತ್ತಿದೆಲ್ಲ, ವಾಟರೆಲ್ಲ ಮೇಲೆ ಬರಬೇಕು. ವಾಟರೆಲ್ಲ ಅದ್ರ ಬೆಲ್ಲದಲ್ಲಿರೋ ವಾಟ್ರೆಲ್ಲ ಮೇಲೆ ಬಂತು, ಅದು ಕುಕ್ ಆಗ್ತಾ ಇರುತ್ತೆ. ಆಮೇಲೆ ಕುಕ್ ಆಗುವಾಗ ನಾವೇನು ಮಾಡಬೇಕಂದ್ರೆ ತಿರುಗಿಸ್ತಾ ಇರಬೇಕು ಮಧ್ಯದಲ್ಲಿ. ಯಾಕಂದರೆ ತಿರುಗಿಸಿಲ್ಲದ್ರೆ ಕೆಳಗೆಲ್ಲ ಸುಟ್ಟು ಹೋಗುತ್ತೆ. ಆಮೇಲೆ ನಮ್ಮ ಪೂರ್ಣ ಅನ್ನೋದು ಟೇಸ್ಟ್ ಚೇಂಜ್ ಆಗುತ್ತೆ. ಆಮೇಲೆ ಟೇಸ್ಟಿಯಾಗಿರಲ್ಲ. ನೋಡಿ ಹೀಗೆ ಮಧ್ಯದಲ್ಲಿ ತಿರುಗಿಸ್ತಾ ಇರಬೇಕು. ಸೈಡ್ ಇರೋದೆಲ್ಲ ಹೀಗೆ ಮಧ್ಯಕ್ಕೆ ತೊಗೊಂಡು ಹೀಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ, ಬೇಳೆ ಅನ್ನೋದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ತಿರುಗಿಸ್ತಾ ಇರಬೇಕು. ನೀವೆಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀರಾ ಆ ಪೂರ್ಣ ಅನ್ನೋದು ಅಷ್ಟು ಚೆನ್ನಾಗಿ ಉಂಡೆಗಳು ಬರುತ್ತೆ. ಇಲ್ಲದ್ರೆ ಅದು ಪೂರ್ಣದ ಉಂಡೆ ಅನ್ನೋದು ಚೆನ್ನಾಗಿ ಬರಲ್ಲ. ನೋಡಿ ನಾನು ಇಲಾಚಿ ಅನ್ನೋದು ಕುಟ್ಕೊಂಡಿದ್ದೇನೆ. ಓನ್ಲಿ ನಾನು ಒಳಗಿನ ಸೀಡ್ಸನ್ನೇ ಕುಟ್ಕೊಂಡಿದ್ದೇನೆ, ಹೊರಗಿನ ಸ್ಕಿನ್ನನ್ನು ತೆಗೆದಿಟ್ಟಿದ್ದೇನೆ. ಏಕೆಂದರೆ ಸೀಡ್ಸ್ ಬಾಯಿಗೆ ತೆಗೆದ್ರೆ ಅವು ಚೆನ್ನಾಗಿರಲ್ಲ. ಅದು ಪೂರ್ಣದ ಮಿಕ್ಸರ್ದಲ್ಲಿ ಬಾಯಲ್ಲಿ ಹತ್ತಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಅದರಿಂದ ಓನ್ಲಿ ಒಳಗಿನ ಸೀಡ್ಸಿಂದನೇ ಕುಟ್ಕೊಳ್ಳಿ. ಆಮೇಲೆ ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ. ನೋಡ್ತಾ ಇದ್ದೀರಲ್ಲ, ಇದು ಚೆನ್ನಾಗಿ ಕುಕ್ ಆಗಿದೆ. ನೋಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಪಕ್ಕಕ್ಕೆ ಇಟ್ಕೊಂಡು ಸ್ವಲ್ಪ ಆರಿದ ನಂತರ ಅದನ್ನು ನಾವು ಏನು ಮಾಡೋಣ ಅಂದರೆ ಉಂಡೆಗಳು ಸುತ್ತಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಹೀಗೆ ನಾನು ಒಂದೊಂದಾಗಿ ಉಂಡೆಗಳನ್ನೆಲ್ಲ ಸುಟ್ಕೊಳತ್ತಿದ್ದೇನೆ. ನನಗೆ 15 ಉಂಡೆಗಳು ಬಂದಿದೆ. ನನ್ನ ಬೇಳೆ ಕ್ವಾಂಟಿಟಿ ಆಮೇಲೆ ಬೆಲ್ಲ ಎಲ್ಲ ಮಿಕ್ಸ್ ಆಗಿ 15 ಉಂಡೆಗಳು ಬಂದಿದೆ. ಬಾಯಲ್ಲಿ ಇಟ್ಟಿದ್ರೆ ಕರಗಿ ಹೋಗುತ್ತೆ, ಅಷ್ಟು ಟೇಸ್ಟಿಯಾದ ರೆಸಿಪಿ ಇದು. ಆಮೇಲೆ ನಮ್ಮ ಆಂಧ್ರದಲ್ಲಿ ಆದರೆ ಎಲ್ಲರೂ ತೊಗೊಂಡು ಹೋಗುವ ರೆಸಿಪಿ ಇದು. ಎಲ್ಲರೂ ಮನೆಯಲ್ಲಿ ಮಾಡುವ ರೆಸಿಪಿ ಇದು. ನೋಡಿ ಕಾಣ್ತಾ ಇದೆಯಲ್ಲ, ಎಷ್ಟು ಒಳ್ಳೆಯ ಕಲರ್ ಆಗಿ ತೋರಿಸತ್ತಿದೆ, ಕಲರ್ ಬಂದಿದೆ. ಈಗೇನು ಮಾಡೋಣ ಅಂದರೆ ಗ್ಯಾಸ್ ಮೇಲೆ ಒಂದು ದೋಸೆ ಪ್ಯಾನ್ ಇಡೋಣ. ನಾನು ಐರನ್ ಪ್ಯಾನ್ ಇಡತ್ತಿದ್ದೇನೆ. ಕಾಣ್ತಾ ಇದೆಯಲ್ಲ ನಿಮಗೆ ಐರನ್ ಪ್ಯಾನ್. ಇದು ಮನೆಯಲ್ಲಿ ಮಾಡಿದ ಗೀಯಿಂದನೇ ಇದನ್ನು ನಾವು ಸುಟ್ಕೊಳ್ಳೋಣ. ಭಾಳ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿ ಇಟ್ಟಿದ್ರೆ ಕರಗಿ ಹೋಗುತ್ತೆ. ನಾನು ಹೇಳಿದ್ದೇನಲ್ಲ, ಬಾಯಲ್ಲಿ ಇಟ್ಟಿದ್ರೆ ಕರಗಿ ಹೋಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಫಸ್ಟ್ ಮದುವೆಯಾಗಿ ಈಗ ಆಧಾರದಲ್ಲಿ ಬಂದಿದ್ದೇನಲ್ಲ, ಅವಾಗ ನಮ್ಮ ಹಸ್ಬೆಂಡ್ ಅವ್ರ ಸಿಸ್ಟರ್ ಕ್ಲಾಸ್ಗೆ ಹೋಗಿ ತೊಗೊಂಡು ಬರ್ತಿದ್ರು. ಭಾಳ ಒಳ್ಳೆಯಾಗಿರುತ್ತೆ. ನಾನು ದಿನಾಲೂ ತೊಗೊಂಡು ಬಾ ಅಂಥೇಳಿ ಹೇಳ್ತೇನೆ. ಆಕೆ ದಿನಾಲೂ ತೊಗೊಂಡು ಬರ್ತಾಳೆ ನನಗೋಸ್ಕರ. ನೋಡಿ ಹೀಗೆ ಚೆನ್ನಾಗಿ ನಾವು ಡೈರೆಕ್ಟಾಗಿ ಅದ್ರ ಮೇಲೆ ಇಟ್ಟು ಹೀಗೆ ಬಡಿತಾ ಸ್ಲೋ ಆಗಿ ನಾವು ಸ್ಟ್ರೆಚ್ ಮಾಡ್ತಾ, ಆಮೇಲೆ ಇದನ್ನು ನೋಡಿ ಹೀಗೆ ಆಗಿ ನಾವು ಸುಟ್ಕೊಳ್ಳೋಣ.
ಇದು ಗೀ ಅನ್ನೋದು ಮೇಲೆಲ್ಲ ಹಾಕ್ತಾ ಆಮೇಲೆ ಚೆನ್ನಾಗಿ ಸುಟ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಸುಟ್ಟಿದೆ, ಎಷ್ಟು ಚೆನ್ನಾಗಿ ಕುಕ್ ಆಗತ್ತಿದೆ. ಒಳಗೆ ಮಟ್ಟ ಗೀ ಎಲ್ಲ ಹೋಗಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ನಿಮ್ಮ ಮಕ್ಕಳು ಸಹ ಇಷ್ಟವಾಗಿ ತಿಂತಾರೆ. ಮೇಲೆ ನಾನು ಎಳ್ಳನ್ನು ಹಾಕಿದ್ದೇನಲ್ಲ, ಈ ಎಳ್ಳು ಹಾಕೋದ್ರಿಂದ ಒಂದು ಹೆಲ್ದಿಯಾದ ರೆಸಿಪಿ. ನಾನು ಮೈದಾ ಅಷ್ಟು ಹಾಕಿದ್ದೇನೆ, ಆದರೆ ಇದು ಹೆಲ್ದಿಯಾದ ರೆಸಿಪಿ. ಮೈದಾ ಮೇಲೆ ಅಷ್ಟೇ ಇರುತ್ತೆ, ಒಳಗಿಂದರೆಲ್ಲ ಹೆಲ್ದಿಯಾದ ರೆಸಿಪಿ. ನೋಡಿ ಎಳ್ಳು ಹಾಕಿದ್ದೇನೆ. ನಿಮ್ಮ ಕಡೆ ಇದ್ದರೆ ಒಣ ಕೊಬ್ಬರಿ ಸಹ ಮೇಲೆ ಹಾಕ್ಬೋದು, ನನ್ನ ಕಡೆ ಅವೈಲೇಬಲ್ ಇಲ್ಲ. ನೋಡಿ ಈಗ ನೋಡ್ತಾ ಇದ್ದೀರಲ್ಲ, ಒಳಗೆ ಎಷ್ಟು ಚೆನ್ನಾಗಿದೆ, ಸ್ಮೂತಿ ಆಗಿದೆ. ಆಮೇಲೆ ಮೇಲೆ ಕರೆ ಆಗಿರುತ್ತೆ, ಒಳಗೆ ಸ್ಮೂತ್ ಆಗಿರುತ್ತೆ. ನೀವು ಮಸ್ಟ್ ಟ್ರೈ ಮಾಡಿ, ಲೈಕ್ ಮಾಡಿ, ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಕನ್ನಡ ಯೂಟ್ಯೂಬ್ ಚಾನಲ್